ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆನೆ ಎದ್ದೆ. ಬೆಳಿಗ್ಗೆ ಅಂತಂದ್ರೆ ರಾತ್ರಿ ಬರೋಷ್ಟೊತ್ತಿಗೆ ಬಹಳ ಲೇಟ್ ಆಯ್ತು ಫ್ರೆಂಡ್ಸ್. ಭಾನುವಾರ ಸಂಜೆ ಅಂದ್ರೆ ಅಲ್ಲಿ ಊರಿಂದ ಹೊರಟಿದ್ದೆ ಲೇಟ್ ಆಯ್ತು. ಬಟ್ ನೈಟ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 11:45 ಆಯ್ತು. ನಾನು ಪುಟ್ಟ ಇಬ್ಬರೇನೆ ನಮ್ಮ ಮನೇಲೆಲ್ಲ ಬೈತಾ ಇದ್ರು. ಹಾಗೂ ಕೂಡ ನನ್ ಬರ್ಬೇಕಿನ್ ಬೆಳಿಗ್ಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ರಿಸ್ಕ್ ತಗೊಂಡ್ ಬಂದೆ. ಆದ್ರೆ ತುಂಬಾ ಟಯರ್ಡ್ ಆಗಿದ್ದೆ. ಏನ್ ಕತೆ ಅಂತಂದ್ರೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಮತ್ತೆ ಉಪ್ಸಾರು ಖಾರ ತುಪ್ಪ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅದು ವಿಜಿಲ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದೀವಿ. ಬಂದು ಮಲ್ಕೊಂಡವರು ಮತ್ತೆ ಎಚ್ಚರ ಆಗಿದ್ರೆ ನೋಡಿದ್ರೆ ಬೆಳಗಿನ ಜಾವ 4 ಗಂಟೆಗೆ ಎಚ್ಚರ ಆಗಿದೆ. ಸೊ ರಾತ್ರಿ ಊಟ ಇಲ್ಲ. ಸಾಕಾಗಿ ಸುಸ್ತಾಗ್ಬಿಟ್ಟಿತ್ತು. ಸೊ ಮತ್ತೆ ಬೆಳಿಗ್ಗೆ ಲೇಟ್ ಆಗಿದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋಣ ಅಂತೇಳಿ ಮಾಡ್ಕೊಂತಾ ಇದ್ದೆ. ತಿಂಡಿಗೂ ಕೂಡ ಇವತ್ತು ಏನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಸೊ ದೀಪ ಹಚ್ಚೋದಕ್ಕೂ ಕೂಡ ಎಲ್ಲ ರೆಡಿ ಆಗಿತ್ತು. ಪೂಜೆ ಕೂಡ ಮುಗಿಸ್ಕೊತಾ ಇದ್ದೆ. ಪುಟ್ಟಂಗೂ ಕೂಡ ಫ್ರೆಶ್ ಅಪ್ ಮಾಡಿ ಅವನು ಕೂಡ ರೆಡಿ ಮಾಡಿಬಿಟ್ಟಿದ್ದೆ. ನಾನೇನಾದ್ರೂ ಬೆಳಗ್ಗೆನೆ ಎದ್ದು ಬಂದಿದ್ರೆ ಇವಾಗ ಇಷ್ಟೊಂದು ಕೂಲ್ ಆಗಿ ನಂದೆಲ್ಲ ಕೆಲಸಗಳು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ರಾತ್ರಿ ಅಷ್ಟು ಲೇಟ್ ಆಗಿ ಅಷ್ಟು ಸಫರ್ ಆಗಿ ಬಂದಿದ್ದಕ್ಕೂ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದು ಮಾಮೂಲಿ ಆಸ್ ಯೂಶುವಲ್ ಸೋಮವಾರ ಇವತ್ತು ಏನ್ ಕೆಲಸ ಕಾರ್ಯಗಳಿರುತ್ತೆ ಅದನ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊತಾ ಇದ್ದೆ. ಮೇನ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಬಟ್ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಟೈಮ್ಗಳು ಒಂದೇ ತರ ಇರೋದಿಲ್ಲ. ಟೈಮ್ ಕೆಟ್ಟಾಗ ಯಾರು ಏನು ಮಾಡೋಕ್ಕಾಗಲ್ಲ ಅಂತಾರಲ್ಲ. ಸೊ ಆ ಥರ. ಸೊ ದೇವರ ದಯೆ ಸೇಫ್ ಆಗಿ ಬಂದೆ. ಸೊ ಬೆಳಗ್ಗೆ ಎದ್ದು ಮಾಮೂಲಿ ನನ್ನ ಕೆಲಸಗಳು ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯ್ತು. ತಿಂಡಿಗೆ ಅಂತೇಳಿ ರಾತ್ರಿ ಹೇಳಿದ್ನ ಅನ್ನ ಕುಗ್ಸಿಟ್ಟಿದೆ ಅಂತ. ಸೊ ಅನ್ನ ಹಾಗೆ ಇತ್ತು. ಅದಕ್ಕೇನೆ ಸಿಂಪಲ್ ಆಗಿ ಸ್ವಲ್ಪ ಅನ್ನ ಹುರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿತ್ತಲ್ವಾ, ಇನ್ನೇನು ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಸಿಂಪಲ್ ಆಗಿ ಅನ್ನ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಸಿವೆ, ಕರಿಬೇವು ಮತ್ತೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಜೀರಿಗೆನ ಹಾಕೊಂಡು ಚೆನ್ನಾಗಿ ಅದ್ರ ಜೊತೆಗೆ 1-2-3 ಒಣಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತೀನಿ. ಯಾಕಂದ್ರೆ ಅದ್ರ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ತರ ರುಚಿ ಏನು ಬರೋದಿಲ್ಲ. ಪೇಸ್ಟ್ನು ಕೂಡ ಹಾಕೊಂಡು ಅದ್ರ ಜೊತೆಗೆ ರೈಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ರುಚಿ ಚೆನ್ನಾಗಿರ್ಲಿ ಅಂತ. ಇಲ್ಲಾಂದ್ರೆ ಬರಬರಾಗಿ ಅಷ್ಟೊಂದು ಟೇಸ್ಟ್ ಕಮ್ಮಿ ಸಪ್ಪೆ ಸಪ್ಪೆ ತರ ಫೀಲ್ ಆಗ್ಬಿಡುತ್ತೆ. ಮತ್ತೆ ಸಣ್ಣಗೆ ಬೇಕು ಅಂತಂದ್ರೆ ಸೇರಿಸ್ಕೋಬಹುದು. ಆಲ್ರೆಡಿ ಅನ್ನಕ್ಕೆ ಹಾಕಿದ್ವಿ ಅಂತ ಸ್ಕಿಪ್ ಮಾಡ್ಕೊಂಡ್ರಾಯ್ತು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರಿದಿರುವಂತಹ ಅನ್ನ ರೆಡಿ ಆಗುತ್ತೆ. ನನ್ನ ಹಳೆ ವಿಡಿಯೋಸ್ ಅಲ್ಲೆಲ್ಲ ಹೇಳಿರೋ ತರ ಬಾಣಂತಿಯರಿಗೆ ನಮ್ಮೂರ್ಗಳ ಕಡೆ ಬೆಳಗ್ಗೆ ಟೈಮು ತಲೆ ಸ್ನಾನ ಮಾಡಿಸಿದಾಗ ನಾನ್ ವೆಜ್ ಮಧ್ಯಾಹ್ನ ಕೊಟ್ರೆ ಬೆಳಗ್ಗೆ ಟೈಮಿನೇ ಜೀರಿಗೆ ಪುಡಿ ಜಾಸ್ತಿ ಹಾಕಿ ಮತ್ತೆ ಹುಚ್ಚೆಳ್ಳೆಣ್ಣೆನ ಹಾಕಿ ಜಾಸ್ತಿ ಎರಡನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬಾಣಂತಿಯರಿಗೆ ಕೊಡುವಂಥದ್ದು. ಯಾಕಂದ್ರೆ ಶೀತ ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿಸಿದಾಗ ತಲೆಗೆ ನೀರು ಹಿಡಿಯಬಾರ್ದು, ಅದು ಶೀತ ಆಗತ್ತಲ್ವಾ, ಶೀತ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಫುಡ್ ನ ಕೊಡ್ತಾರೆ. ಫೈನಲಿ ತಿಂಡಿ ಕೂಡ ರೆಡಿ ಆಯ್ತು. ನಮ್ಮ ಪುಟ್ಟ ಸವಿತಾ ಇದ್ದಾನೆ. ನೋಡಿ ಸೂಪರ್ ಇದೆ ಅಂತ ಹೇಳ್ತಿದ್ದಾನೆ. ಸೊ ನಾನು ಕೂಡ ತಿಂಡಿ ಮಾಡ್ಕೋತಾ ಇದ್ದೆ. ಇದಾಗಿತ್ತು ಸೋಮವಾರದ ಬೆಳಗ್ಗಿನ ಕತೆ ಫ್ರೆಂಡ್. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಿಮಾಲಯದ ದೈವಿಕ ಹೂವು ಬ್ರಹ್ಮಕಮಲದ ಬಗೆಗಿನ ಈ ವಿಚಾರಗಳು ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಸ್ನೇಹಿತರೆ. ಬ್ರಹ್ಮಕಮಲವನ್ನ ರಾತ್ರು ರಾಣಿ ಅಂತಲೇ ಕರೆಯುವಂತಹ ದೈವಿಕ ಹೂವು ಇದಾಗಿರುತ್ತೆ. ರಾತ್ರಿ ಮಾತ್ರ ಅರಳಿ ಮುಂಜಾನೆಯಾಗುವಷ್ಟರಲ್ಲಿ ಮುದುಡಿ ಹೋಗುವ ಒಂದು ಬಗೆಯ ವಿಶೇಷ ಹೂವು ಇದು. ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಮಹತ್ವವೇನು ಗೊತ್ತಾ? ಬ್ರಹ್ಮಕಮಲ ಹೂವಿಗಿದೆ ಅತ್ಯದ್ಭುತ ಪೌರಾಣಿಕ ಹಿನ್ನೆಲೆ. ಬ್ರಹ್ಮಕಮಲದ ಬಗ್ಗೆ ತಿಳಿದಿದ್ದೀರಾ ನೀವು ಅಥವಾ ಕೇಳಿದ್ದೀರಾ? ಈ ಸುಂದರವಾದ ಹೂವು ಹಿಮಾಲಯ ಪ್ರದೇಶದಲ್ಲಿ ಕಂಡು ಬರುತ್ತೆ. ಬ್ರಹ್ಮಕಮಲಂ ಸಸ್ಯವನ್ನ ಸೂರ್ಯ ಓವ್ವಲ್ಲಟ ಅಂತ ಕರೀತಾರೆ. ಮತ್ತೆ ಇದು ಸೂರ್ಯಕಾಂತಿ ಹೂವಿನ ಕುಟುಂಬದ ಸದಸ್ಯ ಅಂತ ಸಹ ಹೇಳಲಾಗತ್ತೆ. ಇದು ಹಿಂದೂ ಧರ್ಮದಲ್ಲಿ ಅನೇಕ ಪೌರಾಣಿಕ ಮತ್ತೆ ಧಾರ್ಮಿಕ ಮಹತ್ವಗಳನ್ನ ಸಹ ಹೊಂದಿರುತ್ತೆ. ಸೃಷ್ಟಿಯ ದೇವನಾದ ಬ್ರಹ್ಮನು ಧ್ಯಾನ ಮಾಡುವಾಗ ಈ ಹೂವಿನ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದ ಅನ್ನುವಂತಹ ನಂಬಿಕೆಯೂ ಸಹ ಇದೆ. ಈ ಪವಿತ್ರ ಹೂವು ವರ್ಷಕ್ಕೊಮ್ಮೆ ಮತ್ತೆ ಒಂದು ರಾತ್ರಿ ಮಾತ್ರ ಅರಳುತ್ತೆ. ಹಿಮಾಲಯದಲ್ಲಿ ಅರಳುವ ಈ ಬ್ರಹ್ಮಕಮಲವನ್ನ ನೋಡೋದ್ರಿಂದ ಓರ್ವ ವ್ಯಕ್ತಿಯು ಅದೃಷ್ಟವಂತನಾಗ್ತಾನೆ ಅನ್ನುವಂತಹ ನಂಬಿಕೆಯೂ ಸಹ ಇದೆ. ನೋಡಲು ಸುಂದರವಾದ ಈ ಹೂವು ಆಧ್ಯಾತ್ಮಿಕತೆ ಮತ್ತೆ ಶುದ್ಧತೆಯ ಸಂಕೇತವಾಗಿರುತ್ತೆ. ಪೌರಾಣಿಕ ರಹಸ್ಯಗಳೊಂದಿಗೆ ಸುತ್ತುವರೆದಿರುವಂತಹ ಈ ಸೊಗಸಾದ ಹೂವು ಶತಮಾನಗಳಿಂದಲೂ ಮಾನವರ ಕಲ್ಪನೆಗಳಲ್ಲಿ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ ಸಹ ಹೊಂದಿರುತ್ತೆ. ಬ್ರಹ್ಮಕಮಲದ ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬ್ರಹ್ಮಕಮಲದ ಪೌರಾಣಿಕ ಮಹತ್ವ ಏನು? ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಕಮಲ ಒಂದು ವರ್ಷದಲ್ಲಿ ಒಂದು ರಾತ್ರಿ ಮಾತ್ರ ಅರಳುವಂತಹ ಆಕಾಶದ ಹೂವು ಇದು. ಹಿಂದೂ ಧಾರ್ಮಿಕ ಪುಸ್ತಕಗಳ ಪ್ರಕಾರ ಬ್ರಹ್ಮ ವಿಷ್ಣುವಿನ ಒಕ್ಕಲಿನಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದ್ನ. ಆದ್ರಿಂದ ಈ ಕಮಲಕ್ಕೆ ಬ್ರಹ್ಮಕಮಲ ಅಂತ ಕರೆಯಲಾಯಿತು. ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಪರಿಗಣಿಸಲ್ಪಟ್ಟ ಬ್ರಹ್ಮನ ದೈವಿಕ ಜನ್ಮಕ್ಕೆ ಈ ಹೂವು ಗೌರವವನ್ನ ಸಲ್ಲಿಸುತ್ತೆ. ಮಂಗಳಕರವಾದ ಹೂವು. ವರ್ಷದಲ್ಲಿ ಒಂದು ರಾತ್ರಿ ಮಾತ್ರ ಅರಳುವಂತಹ ಈ ಹೂವು ಮುಂಜಾನೆಯಾಗುತ್ತಿದ್ದಂತೆ
ಒಣಗಿ ಹೋಗುತ್ತೆ. ಈ ಹೂವು ಔಷಧಿಯ ಬಳಕೆಯನ್ನು ಸಹ ಹೊಂದಿದೆ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನ ಅಭ್ಯಾಸ ಮಾಡುವವರು ಅಥವಾ ನಂಬುವವರಿಂದ ಇದನ್ನ ಪೂಜಿಸಲಾಗುತ್ತೆ. ಮತ್ತೊಂದು ಕುತೂಹಲಕಾರಿ ನಂಬಿಕೆಯ ಪ್ರಕಾರ ಬ್ರಹ್ಮಕಮಲ ಅರಳುವಾಗ ಯಾರು ತಮ್ಮ ಆಸೆಯನ್ನ ಹೇಳಿಕೊಳ್ತಾರೋ ಅವರ ಆಸೆಗಳೆಲ್ಲವೂ ಸಹ ಈಡೇರುತ್ತೆ ಅನ್ನುವಂತಹ ನಂಬಿಕೆಯೂ ಇದೆ. ಬ್ರಹ್ಮಕಮಲದ ಅರಳುವಿಕೆಯನ್ನ ಸಂಭ್ರಮದಿಂದ ಆಚರಿಸುವ ಹಲವಾರು ಸ್ಥಳೀಯ ಸಮುದಾಯಗಳು ಹಿಮಾಲಯದಲ್ಲಿವೆ. ಈ ಸಮುದಾಯಗಳು ಬ್ರಹ್ಮಕಮಲ ಅರಳುವ ಸಮಯದಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತಾರೆ. ಬ್ರಹ್ಮಕಮಲ ಅದರ ಸೌಂದರ್ಯ ಮತ್ತೆ ಮಂಗಳಕರ ಸ್ವಭಾವವನ್ನ ಹೊಂದಿದೆ. ಇದು ನಿಜವಾಗಿಯೂ ನೋಡೋದಿಕ್ಕೆ ಅಪರೂಪದ ದೃಶ್ಯವೇ ಸರಿ. ಉತ್ತರಾಖಂಡದ ಕೇದಾರನಾಥ, ಹೇಮಕುಂಡ ಮತ್ತೆ ತುಂಗನಾಥದಲ್ಲಿ ನಾವು ಬ್ರಹ್ಮಕಮಲವನ್ನ ನೋಡಬಹುದಾಗಿರುತ್ತೆ. ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯೂ ಉಂಟು. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ 3 ಜನರಲ್ಲಿ ಬ್ರಹ್ಮದೇವನು ಈ ಬ್ರಹ್ಮಕಮಲದ ಸಸ್ಯವನ್ನ ಸೃಷ್ಟಿಸಿದ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರದಾಗ ಕಮಲದ ಹೂವಿನ ಧ್ಯಾನವನ್ನ ಮಾಡ್ತಾರೆ. ನಂತರ ಅವರು ಎಚ್ಚರಗೊಂಡಾಗ ನೋಡಿದ್ರೆ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದು. ಆಗ ಆ ಹೂವಿಗೆ ಬ್ರಹ್ಮಕಮಲ ಅಂತ ಹೆಸರಾಯಿತು. ಬ್ರಹ್ಮಾಂಡವನ್ನ ಸೃಷ್ಟಿಸೋದಕ್ಕೆ ಬ್ರಹ್ಮನು ಕಮಲದ ಹೂವನ್ನ ಬಳಸಿದ ಅಂತ ಹೇಳಲಾಗುತ್ತೆ. ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನ ಪುನರುತ್ಥಾನಗೊಳಿಸೋದಕ್ಕೆ ಹೂವನ್ನ ಬಳಸಿದ ಅಂತ ಮತ್ತೊಂದು ಕಥೆಯೂ ಉಂಟು. ಹೀಗೆ ಬ್ರಹ್ಮಕಮಲವನ್ನ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ. ಬ್ರಹ್ಮಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂವಾಗಿರುತ್ತೆ. ಹೆಚ್ಚಿನವರು ಇದನ್ನ ಬ್ರಹ್ಮದೇವನ ಆಶೀರ್ವಾದ ಹೊಂದಿರುವ ಹೂವು ಅಂತ ಹೇಳ್ತಾರೆ. ಈ ಹೂವಿನ ಅರಳುವ ದಿನಕ್ಕಾಗಿ ಎಲ್ಲರೂ ಎದುರು ನೋಡ್ತಿರ್ತಾರೆ. ಧಾರ್ಮಿಕ, ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವು ಇದಾಗಿರುತ್ತೆ.